ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ರಿವರ್ಸ್ ಆಸ್ಮಾಸಿಸ್ ಪ್ಲಾಂಟ್. ನಾವು ಹಿಂದಿನ ವಿಡಿಯೋದಲ್ಲಿ ಡಿಮಿನರ್ ಪ್ಲಾಂಟ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಇವತ್ತು ನಾನು ಮಾಡ್ತಾ ಇರೋದು ರಿವರ್ಸ್ ಆಸ್ಮಾಸಿಸ್ ಪ್ಲಾಂಟ್ ಅಂದ್ರೆ ಆರೋ ಪ್ಲಾಂಟ್ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೋಣ. ಆರೋ ಪ್ಲಾಂಟ್ ಏನಾಗುತ್ತೆ, ಹಾಗೆ ನಿಮ್ದು ಸಲ್ಫೇಟ್, ಸಿಲಿಕೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಿಲಿಕೇಟ್, ಸಲ್ಫೇಟ್, ಸೋಡಿಯಂ ಸಲ್ಫೇಟ್ ಎಲ್ಲ ನಿಮ್ದು ಸಾಲ್ಟ್ಸ್ ಅನ್ನ ಸೆಪರೇಟ್ ಮಾಡ್ತೀವಿ. ಡಿಸಾಲ್ವ್ ಗ್ಯಾಸಸ್ ಆಲ್ಸೋ ಸೆಪರೇಟ್ ಆಗುತ್ತೆ. ಮತ್ತೇನಿದೆ ಕೆಮಿಕಲ್ ಐರನ್, ಕ್ಲೋರಿನ್ ಏನಿದೆ ಅದನ್ನು ನಾವು ಸೆಪರೇಟ್ ಮಾಡ್ತೀವಿ ಈ ಆರ್ ಒ ಪ್ಲಾಂಟ್ ಮೂಲಕ. ಸೊ ಇನ್ ಡೀಟೇಲ್ ಪ್ರೊಸೆಸ್ ನೋಡೋಣ. ಇದೊಂದು ನಾವು ಸ್ಕೆಚ್ ಮಾಡಿದ್ವಿ ಆರ್ ಒ ಪ್ಲಾಂಟ್ ಬಗ್ಗೆ. ಆರ್ ಒ ವಾಟರ್ ಹೆಂಗ್ ಬರುತ್ತೆ, ರಾ ವಾಟರ್ ಹೆಂಗ್ ನಿಮ್ ಫಿಲ್ಟರ್ ಆಗಿ ಆರ್ ಒ ಮೆಂಬರ್ ಪಾಸ್ ಆಗುತ್ತೆ ಅನ್ನೋದು ನೋಡೋದಾದ್ರೆ, ನಿಮ್ದು ಏನಿದೆ ಇದನ್ನು ಕ್ಲಾರಿಫೈರ್ ಇಂದ ವಾಟರ್ ಬರುತ್ತೆ. ಕ್ಲಾರಿಫೈರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇದು. ಈ ಟ್ಯಾಂಕ್ ಮೂಲಕ MGF ಪಂಪ್ ಇದೆ, ಇಲ್ಲಿಂದ ಪಾಸ್ ಆಗಿ MGF ಅಲ್ಲಿ ಬರುತ್ತೆ. MGF ನಲ್ಲಿ ಪಾಸ್ ಆಗಿ ತಗೊಂಡು ನಮ್ದು ಹೇಳ್ತಿ ಬಾಸ್ಕೆಟ್ ಫಿಲ್ಟರ್ ನಲ್ಲಿ ಬರುತ್ತೆ. ಬಾಸ್ಕೆಟ್ ಫಿಲ್ಟರ್ ಅಲ್ಲಿ ಏರ್ ವೆಂಟ್ ಆದ ತಕ್ಷಣ ನಮ್ದು ಏನ್ ಬರುತ್ತೆ, ಅಲ್ಟ್ರಾ ಫಿಲ್ಟರ್ ಹೊಸಲ್ ಬರುತ್ತೆ. ಅಲ್ಟ್ರಾ ಫಿಲ್ಟರ್ ಹೊಸ ಮೂಲಕ ವಾಟರ್ ಪಾಸ್ ಫಿಲ್ಟರ್ ಆಗಿ ಅಲ್ಟ್ರಾ ಫಿಲ್ಟರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಬರುತ್ತೆ. ಇಲ್ಲಿ ಟ್ಯಾಂಕ್ ಆದ ತಕ್ಷಣ ಆರ್ ಒ ಪಂಪ್ ಮೂಲಕ ನಾವ್ ಎಲ್ಲಿ ಕಾಸ್ತೀವಿ, ಮೈಕ್ರಾನ್ ಕಾರ್ಟೇಜ್ ಫಿಲ್ಟರ್ ನಲ್ಲಿ ಕಳಿಸ್ತೀವಿ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ಆಂಟಿ ಸ್ಕೇಲನ್ ಡೋಸಿಂಗ್ ಮಾಡ್ತೀವಿ, SMBS ಡೋಸಿಂಗ್ ಮಾಡ್ತೀವಿ. ನೆಕ್ಸ್ಟ್ ಏರ್ ಆಲ್ಸೋ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಇದಾಗ್ತದೆ ಹೈ ಪ್ರೆಷರ್ ಪಂಪ್ ಅಲ್ಲಿ ಬರುತ್ತೆ. ಹೈ ಪ್ರೆಷರ್ ಪಂಪ್ ಮೂಲಕ ನಿಮ್ ಮೆಂಬ್ರೇನ್ ಪಾಸ್ ಮಾಡ್ತೀವಿ. ಮೆಂಬ್ರೇನ್ ಇಂದ ಫಿಲ್ಟರ್ ಆದಂತ ವಾಟರ್ ನ ಪರ್ಮಿಟ್ ಅಂತೀವಿ, ಇದು ಹೊರಗಡೆ ಬರುತ್ತೆ. ಸೊ ಇದರಿಂದ ಇಕ್ವಿಪ್ಮೆಂಟ್, ದೀಸ್ ಆರ್ ದ ಇಕ್ವಿಪ್ಮೆಂಟ್ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಆರ್ ಒ ಪ್ಲಾಂಟ್ ಅಲ್ಲಿ. ಸೊ ಇದು ಪ್ರೊಸೆಸ್ ಇನ್ ಡೀಟೇಲ್ ಆಗಿ ನಾವು ಈಗ ನೋಡೋಣ. ಫಸ್ಟ್ ಏನಿದೆ, ಕ್ಲಾರಿಫೈಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್. ನಿಮ್ದು ಕ್ಲಾರಿಫೈರ್ ವಾಟರ್ ನಮ್ದು ಇನ್ನೊಂದು ವಿಡಿಯೋ ಮಾಡೋಣ ಕ್ಲಾರಿಫೈರ್ ಮೇಲೆ. ಆಗಲೇ ಪ್ಲಾಂಟ್ ಮಾಡಿದ್ವಿ. ನೆಕ್ಸ್ಟ್ ಇನ್ನು ಆರ್ ಒ ಪ್ಲಾಂಟ್, ನೆಕ್ಸ್ಟ್ ಕ್ಲಾರಿಫೈರ್ ಬಗ್ಗೆ ಒಂದು ಮಾಡ್ತೀನಿ. ಸೊ ಈಗ ನಾವು ಕ್ಲಾರಿಫೈರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ನಿಂದ ಕ್ಲಾರಿಫೈರ್ ಇಂದ ನೀರನ್ನ ಇಲ್ಲಿ ತಗೋತೀವಿ. ಆ ನೀರನ್ನ ಏನ್ ಮಾಡ್ತೀವಿ ನಾವು MGF ಫೀಡ್ ಪಂಪ್ ಇದೆ ಇಲ್ಲಿ. ಈ ಫೀಡ್ ಪಂಪ್ ಮೂಲಕ ಪ್ರೆಷರ್ ಮೂಲಕ ನಾವು ಇಲ್ಲಿ MGF ಫಿಲ್ಟರ್ ನಲ್ಲಿ ಕಾಸ್ತೀವಿ. ಸೊ MGF ಫೀಡ್ ಪಂಪ್ ನಿಂದ MGF ವೆಸಲ್ ನಲ್ಲಿ ಕಳಿಸ್ತೀವಿ. ಸೊ ಇದು MGF ಅಂದ್ರೆ ಮಲ್ಟಿ ಗ್ಯಾಡ್ ಫಿಲ್ಟರ್ ಅಂತ. ಇದೊಂದು ಇರುತ್ತೆ, ಸೆಲ್ ಇರುತ್ತೆ, ಕ್ಲೋಸ್ ಸೆಲ್ ಇರುತ್ತೆ. ಸೊ ಪಂಪ್ ಮೂಲಕ ಪ್ರೆಷರೈಸ್ ಮಾಡಿ ನಾವು ಪ್ರೆಷರ್ ಪಾಡಿನ ವಾಟರ್ ನ ಇಲ್ಲಿ MGF ನಲ್ಲಿ ಕಳಿಸ್ತೀವಿ. ಪ್ರೆಷರೈಸ್ ವಾಟರ್ ನ ಪ್ರೆಷರ್ ಮೂಲಕ MGF ನಲ್ಲಿ ಕಳಿಸ್ತೀವಿ. MGF ಏನಿರುತ್ತೆ, MGF ನಲ್ಲಿ ನಮಗೆ ಪೆಪಲ್ಸ್ ಮತ್ತು ಗ್ರಾವೆಲ್ಸ್ ಅಥವಾ ಸ್ಯಾಂಡ್ ಮೂಲಕ ಇದು ಬೆಡ್ ಇರುತ್ತೆ. ಬೆಪಲ್ಸ್, ಗ್ರೇವಲ್ಸ್, ಸ್ಯಾಂಡ್ ಅಂತಾರೆ, ಅದರದ್ದು ಬೆಡ್ ಇರುತ್ತೆ. ಬೆಡ್ ಏನ ಸೈಜು 2 mm ದಿಂದ 5 mm, 10 mm ಅಪ್ ಟು 50 mm ಸೈಜಸ್ ವರೆಗೆ ಗ್ರೇನ್ಸ್ ಇರ್ತವೆ. ಆ ತರ ಒಂದು ಬೆಡ್ ಅನ್ನ ನಾವು ಇಲ್ಲಿ MGF ನಲ್ಲಿ ಮೇಂಟೈನ್ ಮಾಡುತ್ತೀವಿ. ಸೊ ಈಗ ಏನಾಗುತ್ತೆ, ಫೀಡ್ ಪಂಪ್ ಮೂಲಕ ಪಂಪು ಪ್ರೆಷರೈಸ್ ವಾಟರ್ ಇಲ್ಲಿ ಬರುತ್ತೆ. ಇಲ್ಲಿ ಟಾಪ್ ಅಲ್ಲಿ ಎಂಟ್ರಿ ಆಗುತ್ತೆ, ಬಾಟಮ್ ಅಲ್ಲಿ ವಾಟರ್ ನ ತಗೊಳ್ತೀವಿ. ನೆಕ್ಸ್ಟ್ ಇದೇನಾಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಶಾರ್ಟ್ ಬೆಡ್ ಇರುತ್ತೆ. ಸ್ವಲ್ಪ ಯಾವುದು ಪೆಪಲ್ಸ್, ಗ್ರೇವಲ್ಸ್, ಸ್ಯಾಂಡ್ ಬೆಡ್ ಇರುತ್ತೆ. ಆ ಬೆಡ್ ಮೂಲಕ ಏನು ಪರ್ಕ್ಯುಲೇಟ್ ಆಗಿ ನಮ್ದು ಏನಾಗುತ್ತೆ, ವಾಟರ್ ಬರುತ್ತೆ. ಹೀಗೆ ವಾಟರ್ ಬಂದ ತಕ್ಷಣ ಬಾಟಮ್ ಅಲ್ಲಿ ಹಿಂಗೆ ಕಲೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸಸ್ಪೆಂಡೆಡ್ ಸಾಲಿಡ್ ನಾವು ಕ್ಲಾರಿಫೈರ್ ಅಲ್ಲಿ ರಿಮೂವ್ ಮಾಡುತ್ತೆ. ಆದ್ರೂ ಏನು ಉಳಿದಂತ ಏನಿದೆ ಸಸ್ಪೆಂಡೆಡ್ ಸಾಲಿಡ್ಸ್ ಏನಿದೆ, ಸಾಲಿಡ್ಸ್ ಇಲ್ಲಿ ಟ್ರ್ಯಾಪ್ ಆಗುತ್ತೆ. ಎಲ್ಲಿ MGF ನಲ್ಲಿ ನಾವು ಟ್ರ್ಯಾಪ್ ಮಾಡ್ತೀವಿ. ಟ್ರ್ಯಾಪ್ ಆದ ತಕ್ಷಣ ಇಲ್ಲಿ ಪಾಸ್ ಆಗುತ್ತೆ. ಪಾಸ್ ಆಗಿದ್ರದ್ದು ಏನೈತೆ, ಟರ್ಬಿಡಿಟಿ ಲೆಸ್ ದೆನ್ 1 ಏನಾಗುತ್ತೆ, NTU ಆಗುತ್ತೆ. ಯೂನಿಟ್ ಆಫ್ ಟರ್ಬಿಡಿಟಿ ಲೆಸ್ ದೆನ್ 1 ಆಗುತ್ತೆ. ಸೊ ಸಸ್ಪೆಂಡೆಡ್ ಪಾರ್ಟಿಕಲ್ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಹೇಗೆ ಕಲೆಕ್ಟ್ ಆಗುತ್ತೆ, ಹೇಗೆ ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ, ನಮ್ದು ಪ್ರೆಷರ್ ಡಿಫರೆನ್ಸ್ ಮೂಲಕ ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲೇನ್ ಪ್ರೆಷರ್ ಇದೆ, ಈ ಪ್ರೆಷರು ಔಟ್ಲೆಟ್ ಪ್ರೆಷರು, ಇನ್ಲೆಟ್ ಪ್ರೆಷರು, ಅದೇನಾಗುತ್ತೆ ಡಿಫರೆನ್ಸ್ ಆಗುತ್ತೆ. ಅದಕ್ಕೆ ಏನಾಗ್ತೀವಿ DP ಅಂತ ಕರಿತೀವಿ. ಪ್ರೆಷರ್ ಡಿಫರೆನ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 0.3 to 0.5 kg per centimeter square ಏನಾಗುತ್ತೆ ನಮ್ದು ಪ್ರೆಷರ್ ಡಿಫರೆನ್ಸ್. ಇನ್ ಕೇಸ್ ನಮ್ದು ಈ ಪ್ರೆಷರ್ ಡಿಫರೆನ್ಸ್ ಎಕ್ಸೀಡ್ ಆದ್ರೆ ನಮ್ಗೆ ಗೊತ್ತಾಗಬೇಕು ಏನು, ಇದರಲ್ಲಿ ನಮ್ದು ಟ್ರ್ಯಾಪ್ ಜಾಸ್ತಿ ಆಗಿದೆ, ಸಾಲಿಡ್ಸ್ ಏನಾಗಿದೆ ಜಾಸ್ತಿ ಕಲೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕು. ಅವಾಗ ಏನ್ ಮಾಡ್ಬೇಕು, ಬ್ಯಾಕ್ ವಾಶ್ ವಾಟರ್ ಮೂಲಕ ಇದನ್ನ ಪಾಸ್ ಮಾಡಿ ಅದನ್ನ ಸಾಲಿಡ್ಸ್ ಎಲ್ಲ ರಿಮೂವ್ ಮಾಡಬೇಕು. ಸೊ ಹಾಗಾದ್ರೆ ಏನಾಗುತ್ತೆ, ಸಸ್ಪೆಂಡೆಡ್ ಸಾಲಿಡ್ಸ್
ಎಲ್ಲ ಇಲ್ಲಿ ಟ್ಯಾಪ್ ಆದ ತಕ್ಷಣ ಏನಾಗುತ್ತೆ, ಪ್ರೆಷರ್ ಡಿಫರೆನ್ಸ್ ಇಷ್ಟು ಮೇಂಟೈನ್ ಆಗುತ್ತೆ, ಟರ್ಬಿಡಿಟಿ ಇಷ್ಟು ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಈ ವಾಟರ್ ಆಫ್ಟರ್ ಸಾಲಿಡ್ಸ್ ಎಲ್ಲ ರಿಮೂವ್ ಆದ ತಕ್ಷಣ ನಾವು ಎಲ್ಲಿ ಎಂಟರ್ ಮಾಡ್ತೀವಿ, ಈ ವಾಟರ್ನ ಇಲ್ಲಿ ಕಾಸ್ತೀವಿ. ಇದು ಯಾವುದು, ಬಾಸ್ಕೆಟ್ ಫಿಲ್ಟರ್ ಅಂತಾರೆ. ಫಿಲ್ಟರ್ ಅಂದ್ರೆ ಫಿಲ್ಟ್ರೇಷನ್ ಮಾಡೋದು, ಯಾವುದು ಕ್ಲಿಯರ್ ಮಾಡೋದು, ಅದನ್ನ ಏನಾದ್ರು ಪಾರ್ಟಿಕಲ್ ಇದ್ರೆ ರಿಮೂವ್ ಮಾಡೋದು, ಅದಕ್ಕೆ ಫಿಲ್ಟರ್ ಅಂತಾರೆ. ನಮ್ದು ಇದು ಬಾಸ್ಕೆಟ್ ಫಿಲ್ಟರ್. ಇದರ ಸೈಜ್ ಏನಿರುತ್ತೆ, ಇದು 50 ಮೈಕ್ರಾನ್ಸ್ ಇರುತ್ತೆ, 50 ಮೈಕ್ರಾನ್ಸ್ ಇರುತ್ತೆ ಸೈಜ್. ಯಾವುದು ಬಾಸ್ಕೆಟ್ ಫಿಲ್ಟರ್. ಈ ವಾಟರ್ ಎಂಟರ್ ಆದ ತಕ್ಷಣ ಐತಿ ಬಿಲೋ 50 ಮೈಕ್ರಾನ್ ವಾಟರ್ಸ್ ಪಾಸ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ಗೆ. ಅಬೌವ್ 50 ಮೈಕ್ರಾನ್ಸ್ ವಾಟರ್ ಏನಿದೆ ಟ್ರ್ಯಾಪ್ ಆಗುತ್ತೆ, ಅದು ಪಾಸ್ ಆಗಲ್ಲ, ಅದನ್ನ ಟ್ರ್ಯಾಪ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬಿಲೋ 50 ಮೈಕ್ರಾನ್ ವಾಟರ್ ಏನಿದೆ ನಮ್ದು ಪಾಸ್ ಆಗಿ ಹೋಗುತ್ತೆ. ಸೊ ಇಲ್ಲೊಂದು ವೆಂಟ್ ಇದೆ ನೋಡಿ, ಏನಾದ್ರು ಗ್ಯಾಸ್ ಇದ್ದಿದ್ರೆ ಇದು ಏರ್ ವೆಂಟ್ ಅಂತೀವಿ. ಅಗೇನ್ ನಮ್ದು ಗ್ಯಾಸ್ ಏನಾದ್ರು ಈ ಏರ್ ವೆಂಟ್ ಮೂಲಕ ರಿಮೂವ್ ಆಗುತ್ತೆ. ಇಲ್ಲಿ ಅದೇ ಕಂಡೀಷನ್. ಇನ್ ಕೇಸ್ ನಮ್ದು ಇದು ಟ್ರ್ಯಾಪ್ ಆಗಿದೆ ಗೊತ್ತಾಗ ಇಲ್ಲಿ ಪ್ರೆಷರ್, ಇಲ್ಲಿ ಒಂದು ಪ್ರೆಷರ್ ಗೇಜ್ ಕೊಡ್ತೀವಿ. ಇಲ್ಲಿ ಪ್ರೆಷರ್ ಗೇಜ್ ಮೂಲಕ ಇಲ್ಲಿ ಪ್ರೆಷರ್ ಡಿಫರೆನ್ಸ್ ನೋಡ್ಬೋದು. ಅದರ್ವೈಸ್ ಇಲ್ಲಿ ಒಂದು ಪ್ರೆಷರ್ ಗೇಜ್ ಕೊಡ್ತೀವಿ, ಇನ್ಲೆಟ್ ಪ್ರೆಷರ್ ಗೇಜ್, ಇದು ಔಟ್ಲೆಟ್ ಪ್ರೆಷರ್. ಈ ಪ್ರೆಷರ್ ಡಿಫರೆನ್ಸ್ ಮೂಲಕ ನಮ್ದು ಟ್ಯಾಪ್ ಆಗಿದೆ ಕಂಡೀಷನ್ ನಮ್ಗೆ ಗೊತ್ತಾಗುತ್ತೆ. ಸೊ ಇದು 50 ಮೈಕ್ರಾನ್ಸ್ ಬಾಸ್ಕೆಟ್ ಫಿಲ್ಟರ್ ಇರುತ್ತೆ. ಏರ್ ರಿಮೂವ್ ಆಗುತ್ತೆ ಮತ್ತು ಎಲ್ಲ ನಮ್ದು ಪಾರ್ಟಿಕಲ್ಸ್ ಅಗೇನ್ ಇದರಲ್ಲಿ ಟ್ಯಾಪ್ ಆಗುತ್ತೆ, ಫಿಲ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇದನ್ನ ಪಾಸ್ ಮಾಡಿ ಎಲ್ಲಿ ಕಾಸ್ತೀವಿ, ಅಲ್ಟ್ರಾ ಫಿಲ್ಟರ್ ವೆಸಲ್ ನಲ್ಲಿ ಕಾಸ್ತೀವಿ. ಸೊ ಅಲ್ಟ್ರಾ ಫಿಲ್ಟರ್ ವೆಸಲ್, ಅಲ್ಟ್ರಾ ಫಿಲ್ಟರ್ ಅಂದ್ರೆ ಫೈನ್ ಫಿಲ್ಟ್ರೇಷನ್ ಆಗುದು ಅಲ್ಟ್ರಾ ಅಂದ್ರೆ. ಸೊ ಇದ್ರ ಸೈಜ್ ಎಷ್ಟು ಮೇಂಟೈನ್ ಆಗುತ್ತೆ ಗೊತ್ತಾ, ನಮ್ದು ಮೈಕ್ರಾನ್ ಎಷ್ಟು ಇರುತ್ತೆ ಅಂದ್ರೆ 0.001 ಮೈಕ್ರಾನ್ ಇರುತ್ತೆ. ಯಾವುದು ಫಿಲ್ಟರ್ ಸೈಜು 0.001 ಮೈಕ್ರಾನ್ ಸೈಜ್ ಇರುತ್ತೆ ಅಲ್ಟ್ರಾ ಫಿಲ್ಟರ್. ಅಲ್ಟ್ರಾ ಫಿಲ್ಟರ್ ನಲ್ಲಿ ಏನಾಗುತ್ತೆ, ಇಷ್ಟು ಫೈನ್ ಪಾರ್ಟಿಕಲ್, ಇಷ್ಟು ಫೈನ್ ಹೋಲ್ಸ್ ಇರುತ್ತಲ್ಲ, ಇದ್ರದ್ದು ಅಲ್ಟ್ರಾ ಫಿಲ್ಟರ್ ಇದ್ರ ನಂತರ ಇದು ಫಿಲ್ಟರ್ ಆಗಿ ಏನಾಗುತ್ತೆ, ಬಿಲೋ ಇದ್ರದ್ದು ವಾಟರ್ ಪಾಸ್ ಆಗ್ತದೆ. ಇಷ್ಟು ಸೈಜ್ ಅದು. ಇದ್ರದ್ದು ಎಫಿಷಿಯನ್ಸಿ ನೋಡೋದಾದ್ರೆ, ಎಫಿಷಿಯನ್ಸಿ ಏನಿದೆ 90% ಇರುತ್ತೆ. 90% ಎಫಿಷಿಯನ್ಸಿ ವಾಟರ್ನ ಪಾಸ್ ಮಾಡುತ್ತೆ. ಇನ್ನು 10% ರಿಮೈನಿಂಗ್ ವಾಟರ್ ಏನಾಗುತ್ತೆ, ಇದರಲ್ಲಿ ಟ್ರ್ಯಾಪ್ ಆಗುತ್ತೆ. ಯೂಶಲಿ ಏನಾಗುತ್ತೆ 100% ವಾಟರ್ ಪಾಸ್ ಆಗುತ್ತೆ ಅಲ್ಟ್ರಾ ಫಿಲ್ಟರ್ ವೆಸಲ್ಸ್ ಅಲ್ಲಿ. ಆನ್ ಅಂಡ್ ಎವರೇಜ್ ನಾವು ತಗೊಳ್ಳೋದಾದ್ರೆ ಎವರೇಜ್ ಎಷ್ಟೈತೆ 90% ಎಫಿಷಿಯನ್ಸಿ ಇರುತ್ತೆ. ಹಾಗೆ ಇದು 10% ವಾಟರ್ನ ರಿಜೆಕ್ಟ್ ಮಾಡುತ್ತೆ. ಸೊ ಇದು ಇಲ್ಲಿ ಏನಾಗುತ್ತೆ, ಅಗೇನ್ ಟರ್ಬಿಡಿಟಿ ಏನಾಗುತ್ತೆ, ಟಿ ಲೆಸ್ ದೆನ್, ಇಲ್ಲಿ 1 ಇದೆ ಲೆಸ್ ದೆನ್ 0.5 ಬರುತ್ತೆ. NTU ಟರ್ಬಿಡಿಟಿ ಲೆಸ್ ದೆನ್ 0.5 ಟರ್ಬಿಡಿಟಿ ಆಗುತ್ತೆ. ಸೊ ದಿಸ್ ಮಚ್ ಮೈಕ್ರಾನ್ ವಾಟರ್ನ ಪಾಸ್ ಮಾಡುತ್ತೆ. ಸೊ ಅದಾದ ತಕ್ಷಣ ನಮ್ದು ಅಲ್ಟ್ರಾ ಫಿಲ್ಟರ್ ವೆಸಲ್ ಆದ ತಕ್ಷಣ ವಾಟರ್ ನಾವು ಎಲ್ಲಿ ಕಾಸ್ತೀವಿ, ಇದ್ರ ಮೂಲಕ ಬಂದು ಇದೇ ರೀತಿ ಅಲ್ಟ್ರಾ ಫಿಲ್ಟರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಬರುತ್ತೆ. UFWST ಅಂತಾರೆ. UFWST ಅಲ್ಟ್ರಾ ಫಿಲ್ಟರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಬಂದು ನಮ್ದು ಏನಾಗುತ್ತೆ, ವಾಟರ್ ಕಲೆಕ್ಟ್ ಆಗುತ್ತೆ. ಇದರಲ್ಲಿ ಎಲ್ಲ ವಾಟರ್ ಕಲೆಕ್ಟ್ ಆಗುತ್ತೆ. ಆಫ್ಟರ್ ಪಾಸಿಂಗ್ ದಿಸ್ ಅಲ್ಟ್ರಾ ವೆಸಲ್ ಇಲ್ಲಿ ಏನಾಗುತ್ತೆ, ಈ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಅಲ್ಟ್ರಾ ಫಿಲ್ಟರ್ ಕಲೆಕ್ಟ್ ಆಗುತ್ತೆ. ಸೊ ಈ ವಾಟರ್ನ ಏನ್ ಮಾಡ್ತೀವಿ, ನೆಕ್ಸ್ಟ್ ನಮ್ದು RO ಪಂಪ್ ಇದೆ ನೋಡಿ, RO ಫೀಡ್ ಪಂಪ್ ಮೂಲಕ ಪಂಪ್ ಮಾಡಿ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಎಲ್ಲಿ ಕಾಸ್ತೀವಿ, ಮೈಕ್ರಾನ್ ಕಾರ್ಟೇಜ್ ಫಿಲ್ಟರ್ ನಲ್ಲಿ ಕಾಸ್ತೀವಿ. ಮೈಕ್ರಾನ್ ಕಾರ್ಟೇಜ್ ಫಿಲ್ಟರ್ ಸೈಜ್ ಏನಿರುತ್ತೆ ಅಂದ್ರೆ ಇದು 5 ಮೈಕ್ರಾನ್ ಇರುತ್ತೆ. 5 ಮೈಕ್ರಾನ್ ಇದು ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ, ನಾವು RO ಪಂಪ್ ಮೂಲಕ ಪ್ರೆಷರ್ ಫೀಡ್ ಕೊಡ್ತೀವಿ. ಪ್ರೆಷರ್ ಫೀಡ್ ಕೊಡೋ ಸಂಬಂಧ ನಾವೇನ್ ಮಾಡ್ತೀವಿ, ಸೈಜ್ ನ ಸ್ವಲ್ಪ 5 ಮೈಕ್ರಾನ್ ಇದನ್ನ ಮೇಂಟೈನ್ ಮಾಡ್ತೀವಿ. ಸೊ ಇದನ್ನ ಕಳಿಸೋಕ್ಕಿಂತ ಬಿಫೋರ್ ಏನ್ ಮಾಡ್ತೀವಿ, ನಾವು 2 ಪಾಯಿಂಟ್ ಡೋಸ್ ಮಾಡ್ತೀವಿ ನೋಡಿ. ಏನು ಅದೇನು ಆಂಟಿ ಸ್ಕೇಲನ್ ಡೋಸಿಂಗ್ ಮತ್ತೆ ಇನ್ನೊಂದು SMBS ಡೋಸಿಂಗ್ ಮಾಡ್ತೀವಿ. ಬಿಫೋರ್ ನಾವು ಈ ಮೈಕ್ರಾನ್ ಕಾರ್ಟೇಜ್ ಫಿಲ್ಟರ್ ಕಳಿಸೋಕ್ಕಿಂತ ಮುಂಚೆ ಇವು 2 ಕೆಮಿಕಲ್ ನ ಡೋಸ್ ಮಾಡ್ತೀವಿ. ಸೊ ಇದ್ರದ್ದು ಏನ್ ಪರ್ಪಸ್ ಅಂತ ನೋಡೋದಾದ್ರೆ, ಆಂಟಿ ಸ್ಕೇಲನ್ ಡೋಸಿಂಗ್ ಮಾಡೋದಾದ್ರೆ ಏನು, ವಾಟರ್ ಅಲ್ಲಿ ಪಾರ್ಟಿಕಲ್ಸ್ ಇರ್ತವೆ, ಸ್ಕೇಲ್ ಪಾರ್ಟಿಕಲ್. ಆ ಪಾರ್ಟಿಕಲ್ ಎಲ್ಲೂ ವಾಟರ್ ಇಂದ ಸೆಕ್ರೆಟ್ ಆಗಿ ನಮ್ಮ ಮೆಂಬ್ರೇನ್ ಅಲ್ಲಿ ಡಿಪಾಸಿಟ್ ಆಗ್ತವೆ. ಸೊ ಮೆಂಬ್ರೇನ್ ಡಿಪಾಸಿಟ್ ಆಗೋದ್ರಿಂದ ಸ್ಕೇಲ್ ಫಾರ್ಮೇಶನ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಗೋಸ್ಕರ ಏನ್ ಮಾಡ್ತೀವಿ, ನಾವು ಆಂಟಿ ಸ್ಕೇಲೆಂಟ್ ಅನ್ನ ಡೋಸ್ ಮಾಡ್ತೀವಿ. ಟು ಅವಾಯ್ಡ್ ದಟ್ ಸೆಪರೇಟೆಡ್ ವಾಟರ್ ಪಾರ್ಟಿಕಲ್ ಫಾರ್ಮೇಶನ್ ಆಫ್ ಸ್ಕೇಲ್ ಆಗಲ್ದಾಗೆ ಅದು ತಡೆಯುತ್ತೆ. ನೆಕ್ಸ್ಟ್ ಇನ್ನೊಂದು ಏನ್ ಡೋಸ್ ಮಾಡ್ತೀವಿ, SMBS ಸೋಡಿಯಂ ಮೆಟಾ ಬೈಸಲ್ಫೇಟ್ ಅಂತಾನೆ. ಸೋಡಿಯಂ ಮೆಟಾ ಬೈಸಲ್ಫೇಟ್ ಅನ್ನ ಡೋಸ್ ಮಾಡ್ತೀವಿ.
ಇದನ್ನ ಯಾಕೆ ಡೋಸ್ ಮಾಡ್ತೀವಿ ಅಂತಂದ್ರೆ, ಸೊ ನಮ್ಮ ಕ್ಲಾರಿಫೈಡ್ ವಾಟರ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಸೋಡಿಯಂ ಹೈಪೋಕ್ಲೋರೈಡ್ ಅನ್ನ ಡೋಸ್ ಮಾಡ್ತೀವಿ ಕ್ಲಾರಿಫಿಕೇಶನ್ ಅಲ್ಲಿ. ಅದ್ರದ್ದು ವಿಡಿಯೋ ಮಾಡ್ತೀನಿ ನಾನು. ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಕ್ಲಾರಿಫೈರ್ ಅಲ್ಲಿ ಏನ್ ಮಾಡ್ತೀವಿ, ಸೋಡಿಯಂ ಹೈಪೋಕ್ಲೋರೈಡ್ ಅನ್ನ ಯೂಸ್ ಮಾಡ್ತೀವಿ ಇದರಲ್ಲಿ. ಸೊ ಅವಾಗ ಏನು ಕ್ಲೋರೈಡ್ ಇದೆ, ಕ್ಲೋರೈಡ್ ಏನಿದೆ, ಕ್ಲೋರೈಡ್ ನಮ್ದು ಪಾಸ್ ಆಗಿ ಬರುತ್ತೆ. ಕ್ಲೋರೈಡ್ ನ ರಿಮೂವ್ ಮಾಡೋಕ್ಕೋಸ್ಕರ ನಾವು ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನ ಡೋಸ್ ಮಾಡ್ತೀವಿ. ಸೋಡಿಯಂ ಮೆಟಾಬೈಸ್ ರಿಮೂವ್ ಕ್ಲೋರಿನ್ ನ ರಿಮೂವ್ ಮಾಡೋಕೆ. ಕ್ಲೋರಿನ್ ಏನಾಗುತ್ತೆ, ಕ್ಲೋರಿನ್ ಪಾಸ್ ಆಗಿ ಬಂದ್ರೆ ನಮ್ದು ಏನಾಗುತ್ತೆ, ಆರ್ ಒ ಮೆಂಬ್ರೇನ್ ನ ಡ್ಯಾಮೇಜ್ ಮಾಡುತ್ತೆ. ಸೊ ಕ್ಲೋರಿನ್ ನ ನಾವು ಕಂಟಿನ್ಯೂಸ್ ಆಗಿ ವಾಟರ್ ನಲ್ಲಿ ರಿಮೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಟು ರಿಮೂವ್ ದ ಕ್ಲೋರಿನ್ ಯು ಹ್ಯಾವ್ ಟು ಯೂಸ್ ದ ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನ ಡೋಸ್ ಮಾಡ್ತೀವಿ. ಹಾಗೆ ನಮ್ದು MJP ಕೂಡ, MJP ಏನಾಗುತ್ತೆ, ಕ್ಲೋರಿನ್ ಮತ್ತು ಐರನ್ ಕಂಟೆಂಟ್ ನಲ್ಲಿ ಅದು ಟ್ರ್ಯಾಪ್ ಮಾಡುತ್ತೆ. ಐರನ್ ಅಂಡ್ ಕ್ಲೋರಿನ್ ಕಂಟೆಂಟ್ ನ MJP ಕೂಡ ಟ್ರ್ಯಾಪ್ ಮಾಡುತ್ತೆ. ರಿಮೈನಿಂಗ್ ಏನಾದ್ರು ನಮ್ ಕ್ಲೋರಿನ್ ಇಲ್ಲಿ ಬಂದಿತ್ತಂದ್ರೆ ಅದು ಮೆಂಬ್ರೇನ್ ಹೋಗಿ ಮೆಂಬ್ರೇನ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, SMBS ಸೋಡಿಯಂ ಮೆಟಾಬೈಸಲ್ಫೇಟ್ ನ ಡೋಸ್ ಮಾಡ್ತೀವಿ. ಹಾಗೆ ಇನ್ನೊಂದು ಇಲ್ಲಿ ಡೋಸ್ ಮಾಡ್ತೀವಿ ನಾವು, ಯಾವುದು, ಇನ್ ಕೇಸ್ ನಿಮ್ದು ವಾಟರ್ pH ಜಾಸ್ತಿ ಆದ್ರೆ, ವಾಟರ್ pH ಜಾಸ್ತಿ ಆದ್ರೆ ಆ ಟೈಮ್ ನಾವು HCl ಡೋಸ್ ಮಾಡ್ತೀವಿ. ಅದನ್ನ ತೋರಿಸಿಲ್ಲ ಇಲ್ಲಿ, ಅದನ್ನ HCl ಡೋಸ್ ಮಾಡಿ ನಾವು ವಾಟರ್ pH ನ ನ್ಯೂಟ್ರಲ್ ಮೇಂಟೈನ್ ಮಾಡ್ತೀವಿ. ಸೊ ಇವೆರಡು ಡೋಸ್ ಮಾಡ್ತೀವಿ. ಅಗೇನ್ ಫೈನ್ ವಾಟರ್ ನ ಬಿಲೋ ವಾಟರ್ ನ ನಾವು ಇಲ್ಲಿ ಪಾಸ್ ಮಾಡ್ತೀವಿ, ಅವು ಅದ ಟ್ರ್ಯಾಪ್ ಆಗುತ್ತೆ. ಅಗೇನ್ ಇಲ್ಲಿ ವೇರಿಯಂಟ್ ಮೂಲಕ ಡಿಸಾಲ್ವ್ ಗ್ಯಾಸಸ್ ಏನಾದ್ರೆ ನಮ್ದು ಏರ್ ವ್ಯಾಂಟ್ ಮೂಲಕ ನಾವು ಗ್ಯಾಸಸ್ ನ ರಿಮೂವ್ ಮಾಡ್ತೀವಿ. ಸೊ ಬಿಲೋ 5 ಮೈಕ್ರಾನ್ ವಾಟರ್ ನ ಅಗೇನ್ ನಾವು ಟ್ರ್ಯಾಪ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ತೀವಿ. ಇದೆಲ್ಲಿ ಬರುತ್ತೆ, ಹೈ ಪ್ರೆಷರ್ ಪಂಪ್ ಅಲ್ಲಿ ಬರ್ತೇವೆ. ಹೈ HB ಪಂಪ್ ಅಂತಾರೆ. ಹೈ ಪ್ರೆಷರ್ ಪಂಪ್ ಮೂಲಕ ನಾವೇನ್ ಕೊಡ್ತೀವಿ, ವಾಟರ್ ನ ಎಲ್ಲಿ ನಾವು RO ಮೆಂಬ್ರೇನ್ ಅಲ್ಲಿ ಕೊಡ್ತೀವಿ. ದಿಸ್ ಇಸ್ ದ RO ಮೆಂಬ್ರೇನ್. ಈ ನಮ್ದು HB ಪಂಪ್ ಪ್ರೆಷರ್ ಎಷ್ಟು ಮೇಂಟೈನ್ ಮಾಡುತ್ತೆ ಅಂತ ನೋಡೋದಾದ್ರೆ, ಮ್ಯಾಕ್ಸಿಮಮ್ 13.5 kg/cm ಇರುತ್ತೆ. ಮಿನಿಮಮ್ ನಮ್ದು 10 kg/cm ಇರುತ್ತೆ. ಯಾವುದು HB ಪಂಪ್ ಪ್ರೆಷರ್ ಎಷ್ಟಿರುತ್ತೆ, 13.5 kg/cm ಅಥವಾ ಮ್ಯಾಕ್ಸಿಮಮ್ ಒಟ್ಟು, ಅದಿಲ್ಲ ಅಂದ್ರೆ 10 kg/cm ನಾವೇನ್ ಮಾಡ್ತೀವಿ, ಅದನ್ನ ಪ್ರೆಷರ್ ನ ಮೇಂಟೈನ್ ಮಾಡ್ತೀವಿ. ಸೊ ದಿಸ್ ಮಚ್ ಹೈ ಪ್ರೆಷರ್ ವಾಟರ್ ನ ಯಾವುದು HB ಪಂಪ್ ಮೂಲಕ ನಾವ್ ಏನ್ ಮಾಡ್ತೀವಿ, ಮೆಂಬ್ರೇನ್ ಅಲ್ಲಿ ಫೀಡ್ ಮಾಡ್ತೀವಿ. ದಿಸ್ ಇಸ್ ದ RO ಮೆಂಬ್ರೇನ್. ಈಗ ಏನಾಗುತ್ತೆ, RO ಮೆಂಬ್ರೇನ್ ಅಲ್ಲಿ ಇಲ್ಲೆಲ್ಲ ಪಾಯಿಂಟ್ಸ್ ಹೋಲ್ ಇರ್ತಾವ. RO ಮೆಂಬ್ರೇನ್ ಅಲ್ಲಿ ಪಾಯಿಂಟ್ಸ್ ಹೋಲ್ ಮೂಲಕ ವಾಟರ್ ಎಂಟರ್ ಆಗುತ್ತೆ. ವಾಟರ್ ಎಂಟರ್ ಆದ ತಕ್ಷಣ ಇನ್ಸೈಡ್ ಇದೆ ಒಂದು ಮೆಂಬ್ರೇನ್ ಇದೆ ನೋಡಿ, ಈ ಮೆಂಬ್ರೇನ್ ಅಲ್ಲಿ ಪಾಸ್ ಆಗುತ್ತೆ. ಈ ಮೆಂಬ್ರೇನ್ ಪಾಸ್ ಆಗ್ತದೆ, ಸೆಂಟ್ರಲ್ ಶಾಫ್ಟ್ ಇದೆಲ್ಲ ಇದರಲ್ಲಿ ಹೋಲ್ ಇರ್ತಾವೆ ಈ ಟೈಪ್. ಈ ಹೋಲ್ ಅಲ್ಲಿ ಎಂಟರ್ ಆಗುತ್ತೆ ವಾಟರ್, ಯಾವುದು ಫಿಲ್ಟರ್ ಆದ ವಾಟರ್. ಈ ವಾಟರ್ ನ ನಾವು ಇಲ್ಲಿ ಅದನ್ನ ಏನಂತಾರೆ, ಪರ್ಮಿಟ್ ಅಂತಾರೆ. ಪರ್ಮಿಟ್ ಮೂಲಕ ಎಂಟ್ರಿ ಮಾಡ್ತೀವಿ. ಇದೊಂದು ಪ್ರೋಸೆಸ್ ಇದೆ ಇದರಲ್ಲಿ. ಇಲ್ಲಿ ಈ ಪ್ರೋಸೆಸ್ ನ ನಾವು ಈಗ ಡೀಟೇಲ್ ನೋಡೋಣ. ಇಲ್ಲಿ ಅಂತ ಇದ್ರ ಸೈಜ್ ಏನಿರುತ್ತೆ, 0.0001 ಮೈಕ್ರಾನ್ ಇರುತ್ತೆ. 0.001 ಮೈಕ್ರಾನ್ ಇರುತ್ತೆ. ಸೊ ಇಷ್ಟು ಸಣ್ಣ ಫೈನ್ ಪಾರ್ಟಿಕಲ್ ಹೋಲ್ಸ್ ಮೂಲಕ ನಿಮ್ದು ವಾಟರ್ ಎಂಟರ್ ಆಗುತ್ತೆ. ವಾಟರ್ ಎಂಟರ್ ಆಗಿ ನಿಮ್ದು ವಾಟರ್ ಅದ್ರ ಮೂಲಕ ರಿಮೂವ್ ಆಗಿ ಬರ್ತದೆ. ಇಲ್ಲೊಂದು ಪ್ರೋಸೆಸ್ ಇದೆ, ಇದೇ ಆಸ್ಮಾಸಿಸ್ ಪ್ರೋಸೆಸ್ ಅಂತಾರೆ. ಯಾವಾಗಲೂ ಏನಾಗುತ್ತೆ, ನಿಮ್ದು ಆಸ್ಮಾಸಿಸ್ ಪ್ರೋಸೆಸ್ ಅಲ್ಲಿ ಏನು ಸೆಮಿ ಪರ್ಮೇಬಲ್ ಮೆಂಬರ್ ಇರುತ್ತೆ ಇನ್ಬಿಟ್ವೀನ್. ಇದರಿಂದ ಲೋ ಕಾನ್ಸಂಟ್ರೇಷನ್ ವಾಟರ್ ಏನಿರುತ್ತೆ ಯಾವಾಗಲೂ ನಿಮ್ದು ಎಲ್ಲಿ ಫ್ಲೋ ಆಗುತ್ತೆ, ಹೈ ಕಾನ್ಸಂಟ್ರೇಷನ್ ಕಡೆ ಫ್ಲೋ ಆಗುತ್ತೆ. ಹೈ ಕಾನ್ಸಂಟ್ರೇಷನ್ ಇದ್ರ ಕಡೆ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗುತ್ತೆ. ಲೋ ಕಾನ್ಸಂಟ್ರೇಷನ್ ವಾಟರ್ ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್ ಏರಿಯಾ ಕಡೆ ಮೂವ್ ಆಗುತ್ತೆ. ಸೊ ದಿಸ್ ಇಸ್ ದ ನ್ಯಾಚುರಲ್ ಪ್ರೋಸೆಸ್. ಈಗ ನಾವು ಏನ್ ಮಾಡ್ತೀವಿ, ಈ ರಿವರ್ಸ್ ಮಾಡ್ಬೇಕಂದ್ರೆ ಹೈ ಕಾನ್ಸಂಟ್ರೇಷನ್ ವಾಟರ್ ನ ಥ್ರೂ ದಿಸ್ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಮೂಲಕ ಪಾಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಏನ್ ನಾವು ಪ್ರೆಷರ್ ಅಪ್ಲೈ ಮಾಡ್ತೀವಿ, ಆ ಪ್ರೆಷರ್ ನ ಆಸ್ಮಾಸಿಸ್ ಪ್ರೆಷರ್ ಅಂತಾರೆ, ಆಸ್ಮಾಟಿಕ್ ಪ್ರೆಷರ್ ಅಂತಾರೆ. ನಾವು ಪ್ರೆಷರ್ ಅಪ್ಲೈ ಮಾಡಿ ಹೈ ಕಾನ್ಸಂಟ್ರೇಷನ್ ಝೋನ್ ದಿಂದ ವಾಟರ್ ನ ಲೋ ಕಾನ್ಸಂಟ್ರೇಷನ್ ಮೂವ್ ಮಾಡೋಕ್ಕೋಸ್ಕರ ಏನ್ ಪ್ರೆಷರ್ ಅಪ್ಲೈ ಮಾಡ್ತಿಲ್ಲ ಆ ಪ್ರೆಷರ್ ಆಸ್ಮಾಟಿಕ್ ಪ್ರೆಷರ್ ಅಂತ ಕರೀತಾರೆ. ಸೊ ಇದನ್ನೊಂದು ಡಯಾಗ್ರಾಮ್ ಮೂಲಕ ನೋಡೋದಾದ್ರೆ, ಈಗ ನಮ್ದು ಒಂದು ಡಯಾಗ್ರಾಮ್ ಇದಿದೆ, ಕಂಟೈನರ್ ಇದೆ. ಇಲ್ಲಿ ಏನ್ ಮಾಡ್ತೀವಿ, ಸೊ ದಿಸ್ ಇಸ್, ಇಲ್ಲೇನಿದೆ, ಇದು ಮೆಂಬ್ರೇನ್ ಇದೆ. ಇದಕ್ಕೆ ಏನಂತಾರೆ, ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಾರೆ.
ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈಗ ನಿಮ್ದು ವಾಟರ್ ಇಲ್ಲಿ ಎಂಟ್ರದಿ ವಾಟರ್, ದಿಸ್ ಇಸ್ ದ ಹೈ ಕಾನ್ಸಂಟ್ರೇಷನ್ ಝೋನ್. ನಿಮ್ದು ಎಷ್ಟು ಇಲ್ಲಿದೆ ಇದನ್ನ ಇಲ್ಲಿಂದ ನಾವು ಪ್ರೆಷರೈಸ್ ಮೂಲಕ ಏನ್ ಮಾಡ್ತೀವಿ, ಈ ಮೆಂಬ್ರೇನ್ ಪಾಸ್ ಮಾಡಿ, ಈ ಮೆಂಬ್ರೇನ್ ಮೂಲಕ ಪಾಸ್ ಮಾಡಿ ಏನ್ ಮಾಡ್ಬೇಕು, ಲೋ ಕಾನ್ಸಂಟ್ರೇಷನ್ ಏರಿಯಾ ಇದೆ, ಲೋ ಕಾನ್ಸಂಟ್ರೇಷನ್. ದಿಸ್ ಇಸ್ ಏನಂತೆ ರಿವರ್ಸ್ ಆಸ್ಮಾಸಿಸ್ ಪ್ರೊಸೆಸ್ ಅಂತ. ದಿಸ್ ಇಸ್ ದ ಆಸ್ಮಾಸಿಸ್ ಪ್ರೊಸೆಸ್. ಬಟ್ ವಿತ್ ಹೈ ಪ್ರೆಷರ್, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಏರಿಯಾಗೆ ನೀವು ಥ್ರೂ ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಪಾಸ್ ಮಾಡೋದ್ರಿಂದ ದಿಸ್ ಇಸ್ ಕಾಲ್ಡ್ ರಿವರ್ಸ್ ಆಸ್ಮಾಸಿಸ್. ಇದಕ್ಕೆ ಈ ವಾಟರ್ ನ ಇಲ್ಲಿ ಲೋ ಕಾನ್ಸಂಟ್ರೇಷನ್ ಏರಿಯಾಕ್ಕೆ ಪಾಸ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಎ ರಿವರ್ಸ್ ಆಸ್ಮಾಸಿಸ್ ಪ್ರೊಸೆಸ್. ಸೊ ಬಾಕಿದ ಏನಿದೆ ಇದನ್ನ ಡ್ರೈನ್ ಮಾಡ್ತೀವಿ, ವಾಟರ್ ರಿಮೈನ್ ಕಾನ್ಸಂಟ್ರೇಷನ್ ಆದ್ರೆ ಇದನ್ನ ಡ್ರೈನ್ ಮಾಡ್ತೀವಿ. ಸೊ ಹಾಗೆ ಇದನ್ನ ಬ್ಯಾಕ್ ವಾಶ್ ಕೂಡ ಮಾಡ್ತೀವಿ. ಸೊ ದಿಸ್ ಸ್ಕೆಚ್ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಸ್ಮಾಸಿಸ್, ರಿವರ್ಸ್ ಆಸ್ಮಾಸಿಸ್. ಸೊ ಇದೇ ಪ್ರೊಸೆಸ್ ಏನಾಗುತ್ತೆ ನಮ್ದು ಇಲ್ಲಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇದರಲ್ಲಿ ಇಷ್ಟು ಸೈಜ್ ಮೆಂಬ್ರೇನ್ ಇದೆ, ಇದು ಹೈ ಪ್ರೆಷರ್ ಮೂಲಕ ವಾಟರ್ ಎಂಟ್ರೇನ್ ಆಗುತ್ತೆ. ಇಲ್ಲಿ ಎಂಟರ್ ಆದ ತಕ್ಷಣ ಇದೊಂದು ಸೆಂಟ್ರಲ್ ಪೈಪ್ ಇದೆ ನೋಡಿ, ಇದ್ರ ಸೈಜ್ ಏನಿರುತ್ತೆ ಗೊತ್ತಾ, ಇದು ಸೆಂಟ್ರದು 1 ಇಂಚ್ ಇರುತ್ತೆ. ಟೋಟಲ್ ಡೈ ಆಫ್ ದಿಸ್ ಮೆಂಬ್ರೇನ್ ಏನಿದೆ 8 ಇಂಚ್ ಇರುತ್ತೆ. ಅಂಡ್ ಲೆಂತ್ ಆಫ್ ದಿಸ್ ಮೆಂಬ್ರೇನ್ ಏನಿದೆ ಇದು 1 ಮೀಟರ್ ಇರುತ್ತೆ. ಇಲ್ಲಿಂದ ಇಲ್ಲಿ 1 ಮೀಟರ್ ಇರುತ್ತೆ. ಸೊ 1 ಮೀಟರ್ 1 ಇಂಚು ಒಳಗಿನ ಪೈಪು, ಟೋಟಲ್ 8 ಇಂಚ್ ಪೈಪ್ ಇರುತ್ತೆ. ಅದು 1 ಮೀಟರ್ ಲೆಂತ್ ಇರುತ್ತೆ. 1 ಮೀಟರ್ ಅಂದ್ರೆ ಆ ತರ ಮೆಂಬ್ರೇನ್ ಇರುತ್ತೆ. ಇದರಲ್ಲಿ ನಮ್ಮ ಪ್ರೆಷರ್ ಎಂಟರ್ ಆದ ತಕ್ಷಣ ದಿಸ್ ಮಚ್ ಪಾಯಿಂಟ್ ಹೋಲ್ಡ್ ಇರುತ್ತೆ. 0.003.3101 ಮೈಕ್ರಾನ್ ಹೋಲ್ಡ್ ಪಾಸ್ ಆದ ತಕ್ಷಣ ನಿಮ್ದು ವಾಟರ್ ಇಲ್ಲಿ ಬಾಟಮ್ ನಲ್ಲಿ ಎಂಟರ್ ಆಗಿ ನೆಕ್ಸ್ಟ್ ಇದು ಹೊರಗಡೆ ಬಂದು ಪರ್ಮಿಟ್ ಅಂತಾರೆ, ಪರ್ಮಿಟ್ ಮೂಲಕ ಔಟ್ ಆಗುತ್ತೆ. ಸೊ ಇದರ ಎಫಿಷಿಯನ್ಸಿ ನೋಡೋದಾದ್ರೆ ಇದು 80% ಇರುತ್ತೆ. 80% ವಾಟರ್ ಏನಾಗುತ್ತೆ ನಿಮ್ದು ಔಟ್ ಆಗುತ್ತೆ. ಎಲ್ಲಿ ಕುಡಿಯೋ ವಾಟರ್ಗೆ ಪರ್ಮಿಟ್ ಆಗಿ ಹೊರಗಡೆ ಬರುತ್ತೆ. ರಿಮೈನಿಂಗ್ 20% ಏನಾಗುತ್ತೆ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ವಾಟರ್ನ ನಾವು ಡ್ರೈನ್ ಔಟ್ ಮಾಡ್ತೀವಿ. ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಯಾವುದು ಸೆಮಿ ಪರ್ಮಿಯಬಲ್, ಇದು ಮೆಂಬ್ರೇನ್ ಇರುತ್ತೆ, ಪಾಸ್ ಆಗುತ್ತೆ, ಸೆಂಟರ್ ಇಂದ ಬಂದು ಪರ್ಮಿಟ್ ಅಂತಾರೆ. ಇದೊಂದು ಎಕ್ಸಾಮ್ ನಿಮ್ಗೆ ಇಲ್ಲಿ 1 ಮಾರ್ಕ್ಸ್ ಕೇಳಬಹುದು. ವಾಟರ್ ಕಮಿಂಗ್ ಔಟ್ ದ ಆರ್ ಓ ಪ್ಲಾಂಟ್, ವಾಟ್ ಯು ಕಾಲ್ ದಟ್ ವಾಟರ್ ಈಸ್ ಕಾಲ್ಡ್ ಪರ್ಮಿಟ್ ಅಂತ. ದಟ್ ಈಸ್ ಕಾಲ್ಡ್ ಎಸ್ ಎ ಪರ್ಮಿಟ್ ಅಂತ ನಾವು ಹೊರಗಡೆ ತಗೋತೀವಿ. ಸೊ ದಿಸ್ ಈಸ್ ಒನ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ರಿವರ್ಸ್ ಆಸ್ಮಾಸಿಸ್ ಪ್ಲಾಂಟ್. ನಮ್ದು ಐ ಥಿಂಕ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ಯಾವುದು ನಾನು ಬಿಟ್ಟಿದೆ ಎಲ್ಲ ಯೂನಿಟ್ ಕವರ್ ಮಾಡಿದ್ದೀನಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮಗೆ ಹೆಚ್ಚು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.